ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಡಾಟ್ ಚುಮ್ಮಿ. ನಾನಿವತ್ತು ಮಾತಾಡ್ತಾ ಇದ್ದೀನಿ ಒಂದೊಳ್ಳೆ ಭಾವನಾತ್ಮಕ ಸಂದೇಶದ ಬಗ್ಗೆ. ಮನೇನ ಕಲ್ಲು, ಇಟ್ಟಿಗೆ, ಸಿಮೆಂಟ್ನಿಂದ ಕಟ್ಟೋದಲ್ಲ, ಪ್ರೀತಿ ವಿಶ್ವಾಸದಿಂದ ಕಟ್ಟಬೇಕು. ಪ್ರೀತಿ ವಿಶ್ವಾಸ ಅನ್ನೋ ಬಾಂಧವ್ಯದಿಂದ ಕಟ್ಟಬೇಕು. ಆಗ ಮನೆ ಒಂದು ಪ್ರೇಮದ ಸೌಧ, ಭಾವನಾತ್ಮಕ ನೆಲೆಗಟ್ಟಿನ ವಿಚಾರವಂತಿಕೆಯ ಚಾವಡಿ ಆಗತ್ತೆ. ಇಲ್ಲ ಅಂದ್ರೆ ಆ ಮನೆಗೆ ಯಾವುದು ಬೆಲೆ ಇರಲ್ಲ. ಅರಮನೆ ಅಂತ ಮನೆ ಇದ್ರೇನು, ಆ ಮನೇಲಿ ಯಾರು ಇಲ್ಲದೆ ಇದ್ದಾಗ, ಆ ಮನೆಯಲ್ಲಿ ಮನಸ್ಸು ಸುಖ ಶಾಂತಿ ಸರಿ ಇಲ್ಲದೆ ಇದ್ದಾಗ, ಅರಮನೆ ಅಂತ ಮನೆ ಇದ್ರೇನು, ಮನೆಗೆ ಯಾರಾದರೂ ಬಂದರೆ ಅವರನ್ನ ಹೇಗೆ ಟ್ರೀಟ್ ಮಾಡಬೇಕು, ಹೇಗೆ ಉಪಚಾರ ಮಾಡಬೇಕು, ಹಿರಿಯ ವ್ಯಕ್ತಿಗಳೇನಾದರೂ, ಮುತ್ಸದ್ದಿಗಳೇನಾದರೂ, ತುಂಬ ವಿಚಾರವಂತರೇನಾದರೂ ಮನೆಗೆ ಬಂದರೆ ಅವರನ್ನು ಹೇಗೆ ನಿಂತ್ಕೊಂಡು ನಮಸ್ಕಾರ ಮಾಡೋದ್ರ ಮೂಲಕ ರೆಸ್ಪೆಕ್ಟ್ ಕೊಡಬೇಕು, ಹಿರಿಯರಿಗೆ ಹೆಂಗೆ ಗೌರವ ಸಲ್ಲಿಸ್ಬೇಕು, ನಮ್ಮ ನೆರೆಹೊರೆ ಅಕ್ಕಪಕ್ಕದ ಜನ ಜೊತೆ ಹೇಗೆ ಮಾತಾಡ್ಕೊಂಡಿರ್ಬೇಕು. ಮನುಷ್ಯ ಒಂದು ಸಂಘ ಜೀವಿ. ನಾವು ಸೋಷಿಯಲ್ ಬಿಹೇವಿಯರು, ಆ್ಯಟಿಟ್ಯೂಡ್ಸ್ನೇ ಕಳ್ಕೊತಾ ಇದ್ದೀವಿ. ಸಂವೇದನಶೀಲತೆನೇ ನಾವು ಕಳ್ಕೊತಾ ಇದ್ದೀವಿ. ಸೆನ್ಸ್ ಆಫ್ ರೆಸ್ಪೆಕ್ಟ್, ಸೆನ್ಸ್ ಆಫ್ ಆ್ಯಟಿಟ್ಯೂಡ್, ಸೆನ್ಸ್ ಆಫ್ ಆಲ್ ದ ಥಿಂಗ್ಸ್ನೇ ನಾವು ಕಳ್ಕೊತಾ ಇದ್ದೀವಿ. ಮನೆಯವ್ರಿಗೆ ಮೆಂಬರ್ಸ್ ಜೊತೆನೆ ಮಾತಾಡೋಕ್ಕೆ ನಮಗೆ ಟೈಮ್ ಇಲ್ಲ. ಅವರನ್ನು ಡಿಪೆಂಡೆಂಟ್ ಮಾಡ್ದಂಗೆ ಇಂಡಿಪೆಂಡೆಂಟ್ ಆಗಿ ಅವ್ರು ಹೆಂಗೆ ಯೋಚನೆ ಮಾಡಬೇಕು, ಅವ್ರು ಹೆಂಗೆ ಲೈಫ್ ಲೀಡ್ ಮಾಡಬೇಕು, ಇದೆಲ್ಲ ಅಪ್ಪ ಅಮ್ಮನ ಕರ್ತವ್ಯ ಆಗಿದೆ. ಮಕ್ಕಳು ಮೊದಲಿನ ಥರ ಒಂದು ಮನಸ್ಥಿತಿ ಇಲ್ಲ ಅಂತ ಹಿರಿಯರು ಹೇಳ್ತಾರೆ. ಆದರೆ ಮಕ್ಕಳು ಬದಲಾಗಿಲ್ಲ. ಈಗಿನ ಕಾಲದಲ್ಲಿ ಹಿರಿಯರು ಬದಲಾಗಿದ್ದಾರೆ. ಮೊದಲೆಲ್ಲ ಅವಿಭಾಜ್ಯ ಕುಟುಂಬಗಳಿದ್ವು, ಅವಿಭಕ್ತ ಕುಟುಂಬಗಳಿದ್ವು. ಅವಿಭಕ್ತ ಕುಟುಂಬ ಹೋಗಿ ಇವಾಗ ಸಪ್ರೇಟ್ ಫ್ಯಾಮಿಲಿ ಬಂದಿದೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದಿದೆ. ಒಬ್ಬೊಬ್ಬರಿಗೆ ಒಂದು ರೂಮ್ನಂತೆ ವಿಂಗಡಿಸಿ ಮನೆಯ ನಡುವೆ ಅಷ್ಟೇ ಅಲ್ಲ, ಮನಸ್ಸಿನ ನಡುವೆ ಮತ್ತು ಸಪ್ರೇಷನ್ ಬಂದಿದೆ. ಇದನ್ನು ಹೇಳ್ತಾ, ಸಂಬಂಧಗಳಲ್ಲಿ ಬಿರುಕು ಬರೋದು ಸಹಜ. ಸಂಬಂಧವನ್ನು ಪೋಷಣೆ ಮಾಡುವುದು ಸ್ವಲ್ಪ ಕ್ಲಿಷ್ಟಕರವಾದ ಕೆಲಸ. ಸಂಬಂಧವನ್ನು ಪೋಷಣೆ ಮಾಡ್ತಾ ಹೋದರೆ ನಮ್ಮ ಸೋಷಿಯಲ್ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ. ಇದನ್ನು ಹೇಳ್ತಾ, ಸೋಷಿಯಲಾಗಿ ರೆಸ್ಪೆಕ್ಟ್, ಫ್ರೆಂಡ್ಶಿಪ್, ವ್ಯಾಲ್ಯೂಸ್ನ ಗಳಿಸೋಕ್ಕೆ ತುಂಬ ಪ್ರಯತ್ನ ಮಾಡಿ. ಯಾಕಂದರೆ ಮನುಷ್ಯ ಸಂಘಜೀವಿ. ಸೋಷಿಯಲ್ನೆಸ್ಸಲ್ಲೇ ನಮಗೆಲ್ಲ ಹ್ಯಾಪಿನೆಸ್ ಸಿಗೋದು ಅಂತ ಹೇಳ್ತಾ, ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡಿ ಇವತ್ತಿನ ಒಂದು ಒಳ್ಳೆ ಯುಕ್ತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸುಮಾ, ಸೈನಿಂಗ್ ಆಫ್. ಥ್ಯಾಂಕ್ ಯು, ಬಾಯ್ ಫ್ರಮ್ ಸುಮಾ ಡಾಟ್ ಚುಮ್ಮಿ ಚಾನಲ್.